ರೀ, ನನಗೆ ಯಾಕೋ ನಮ್ಮ ಮಹಿಮನ್ ನೋಡಿದ್ರೆ ಏನೋ ಒಂಥರ ಆತಂಕ, ಭಯ ಆಗ್ತಾ ಇದೆ ರೀ. ಹೌದು ಮಂದಾಕಿನಿ, ಅವಳು ಮಗು ಬಗ್ಗೆ ತುಂಬ ಕನಸ್ಕೊಂಡಿದ್ಲು. ಈಗ ಇದ್ದಕ್ಕಿದ್ದಂಗೆ ಈ ಥರ ಆಗೋಯ್ತಲ್ಲ, ಇದನ್ನು ಹರಗಿಸ್ಕೊಳಕ್ಕಾಗ್ತಾ ಇಲ್ಲ ಅವಳ ಕೈನಲ್ಲಿ. ರೀ, ನನಗೆ ಬೆಳಗ್ಗೆಯಿಂದ ನನ್ನ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ. ಆ ಥರ ಏನಾದರೂ ಆಯಿತು ಅಂದರೆ ನಾವೆಲ್ಲರೂ ಮತ್ತೆ ಸಂತೋಷವಾಗಿರ್ತೀವಿ. ಈ ಮನೆಗೊಂದು ಕತ್ಲು ಮೂಡ್ಕೊಂಡಿದೆಯಲ್ಲ, ಅದೆಲ್ಲ ಹೊರಟೋಗುತ್ತೆ ರೀ. ಏನು ಯೋಚನೆ? ನೀವು ನಮ್ಮ ಮಹಿಮಾ ಪ್ರೆಗ್ನೆಂಟ್ ಆದಾಗಿಂದ ಒಂದು ಅಬ್ಸರ್ವ್ ಮಾಡಿದ್ದೀರಾ? ಅವಳಿಗೆ ಮಿಂಚು ಅಂದರೆ ತುಂಬಾ ಪ್ರಾಣ. ಯಾವಾಗಲೂ ಮಿಂಚು ಫೋಟೋನೇ ನೋಡ್ತಾ ಇದ್ಲು. ಅವಳಿಗೆ ಹೆಣ್ಮಗು ಹುಟ್ಟಿದ್ರೆ ಅದು ಮಿಂಚು ಥರನೇ ಇರಬೇಕು ಅಂತಲೂ ಆಸೆ ಪಟ್ಟಿದ್ಲು. ಈಗಲೂ ಅಷ್ಟೇ, ಇಷ್ಟೆಲ್ಲ ನಡೆದ ಮೇಲೂ ಈಗಲೂ ಮಿಂಚು ಫೋಟೋ ಜೊತೆನೇ ಕೂತಿರ್ತಾಳೆ. ಈ ಕಡೆ ಇವಳು ಮಿಂಚುನ ತುಂಬ ಹಚ್ಕೊಂಡಿದ್ದಾಳೆ, ಆ ಕಡೆ ನೋಡಿದ್ರೆ ನಮ್ಮ ಮಿಂಚುನು ಮಹಿಮನ್ನ ತುಂಬ ಹಚ್ಕೊಂಡಿದ್ದಾಳೆ. ಹೌದು ಮಂದಾಕಿನಿ, ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಹೌದಮ್ಮ, ಹೆಣ್ಮಗು ಹುಟ್ಟಿದ್ರೆ ಮಿಂಚು ಥರನೇ ಹುಟ್ಟಬೇಕು ಅಂತ ಪದೇ ಪದೇ ಹೇಳ್ತಿದ್ಲು. ಮಿಂಚುತ್ತೆ ಧ್ಯಾನ ಅವಳಿಗೆ. ಅದಕ್ಕೆ ಕಣೋ, ನನಗನ್ನಿಸ್ತಾ ಇರೋದು ನಾವ್ಯಾಕೆ ಮಿಂಚುನ ದತ್ತು ತಗೋಬಾರ್ದು ಅಂತ. ಮಂದಾಕಿನಿ, ಏನು ಮಾತಾಡ್ತಿದ್ದೀಯ ನೀನು? ಹೌದು ರೀ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇದೆ. ನೀವು ನೋಡಿರಬೇಕು, ಮಹಿಮಾ ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ. ಇದು ಹೀಗೆ ಮುಂದುವರ್ಕೊಂಡು ಹೋದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಭಯ ಆಗುತ್ತೆ. ಅದಕ್ಕೆ ಭೂಮಿ ಮತ್ತು ಅಳಿಯಂದ್ರ ಹತ್ರ ಮಾತಾಡಿ ನಾವು ಮಿಂಚುನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಬೇಡ. ಅಮ್ಮ, ಅದು ಹೇಗಾಗತ್ತೆ? ಭಾವನ ಹತ್ರ ಹೋಗಿ ಅಕ್ಕನ ಹತ್ರ ಹೋಗಿ ಮಿಂಚುನ ದತ್ತು ಕೊಡು ಅಂತ ಕೇಳೋದಕ್ಕಾಗತ್ತಾ? ಚೆನ್ನಾಗಿರುತ್ತೆ ನಮ್ಮ ಅದು. ಮಂದಾಕಿನಿ, ಯೋಚನೆ ಮಾಡಿ ಮಾತಾಡು. ಈ ಥರ ಎಲ್ಲ ನಾವು ಕೇಳೋಕ್ಕಾಗತ್ತಾ? ಮೊದಲೇ ಪಾಪ ಅಳಿಯಂದ್ರು ಒಂದು ಮಗುನ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾಂಪನ್ಸೇಷನ್ ಅನ್ನೋ ಹತ್ರ ಈ ಮಗುನ ತಂದು ಸಾಕ್ತಾ ಇದ್ದಾರೆ. ಈ ಮಗು ಬಂದ ಮೇಲೆ ಅವ್ರ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ, ಲಕ್ಕಿ ಚಾರ್ಮ್ ಅಂತ ಅಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಆ ಮಗುನ ನಾವು ಹೋಗಿ ಯಾಕೆ ಕೇಳೋಕ್ಕಾಗತ್ತೆ? ನಿನಗೆ ಬುದ್ಧಿ ಇದೆಯಾ? ನೀವೇನು ಬೇಕಾದರೂ ಹೇಳ್ರಿ, ನನ್ನ ಸೊಸೆಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಅದನ್ನು ಮಾಡೇ ಮಾಡ್ತೀನಿ. ಯಾಕೆ ನಿಮ್ಮಿಬ್ರಿಗೂ ಈ ಮನೆಗೊಂದು ಮಗು ಬರೋದು ಇಷ್ಟ ಇಲ್ವಾ? ನಿಮಗೆ ಬರೋಕ್ಕೆ ಮುಜುಗರ ಇದ್ದರೆ ಬರಬೇಡಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ನೀನು ಮಾಡ್ತಾ ಇರೋದು ನನಗೊಂಚೂರು ಇಷ್ಟ ಇಲ್ಲ ಮಂದಾಕಿನಿ. ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನೋಡ್ರಿ, ನನ್ನ ಸೊಸೆಗೆ ಒಳ್ಳೇದಾಗತ್ತೆ, ಅವಳು ಸರಿ ಹೋಗ್ತಾಳೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾರನ್ನು ಬೇಕಾದರೂ ಹೋಗಿ ಕೇಳ್ಕೊಂಡು ಬರ್ತೀನಿ. ನನಗೆ ಅನ್ನಿಸ್ತಾ ಇದೆ ನಾನು ಮಾಡ್ತಾ ಇರೋದು ಸರಿ ಅಂತ. ನಾನು ಹೋಗಿ ಒಂದ್ಸಲಿ ಕೇಳ್ಕೊಂಡು ಬಂದೇ ಬರ್ತೀನಿ. ಅಮ್ಮ, ಮಂದಾಕಿನಿ. ಹಾಂ ಮೇಡಮ್, ನಾನು 2 ಡೇಸಿಂದ ಕಿಲಾಂಡೇಶ್ವರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಾ ಇದೆ. ಅವರು ಊರಿಂದ ಯಾವಾಗ ಬರ್ತಾರೆ? ಏನಾದರೂ ಅಪ್ಡೇಟ್ ಸಿಗ್ತಾ? ಹೌದು ಸರ್, ಅವ್ರ ಹಸ್ಬೆಂಡ್ಗೇನೋ ಮೇಜರ್ ಆಪರೇಷನ್ ಆಗಬೇಕಿತ್ತಂತೆ, ಅದಕ್ಕೆ ಅರ್ಜೆಂಟಾಗಿ ಫಾರಿನ್ಗೆ ಹೋದ್ರು. ಅವ್ರ ಹಸ್ಬೆಂಡ್ ಪರಿಸ್ಥಿತಿ ಹೀಗಿರೋದ್ರಿಂದ ಅವ್ರ ಪರ್ಸ್ನಲ್ ಫೋನ್ ಯೂಸ್ ಮಾಡ್ತಿಲ್ಲ ಸರ್. ಇಂಥ ಕ್ರಿಟಿಕಲ್ ಟೈಮಲ್ಲಿ ಅವ್ರ ಹಸ್ಬೆಂಡ್ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಸರ್ ಅವರು. ನಮಗೂ ಅವ್ರು ಫೋನ್ ಮಾಡಿಲ್ಲ ಸರ್, ನಾವು ಅವ್ರಿಗೆ ಫೋನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್. ನಾರ್ಮಲ್ ಆಗಿ ಅವರು ಯಾವುದಾದ್ರೂ ಟ್ರಿಪ್ ಹೋದಾಗ ಕಂಪ್ನಿಲಿ ಏನಾದರೂ ನಡೀತಾ ಇದೆಯಾ ಅಂತ ವಿಚಾರಿಸೋದಕ್ಕಾದ್ರೂ ಕಾಲ್ ಮಾಡ್ತಾ ಇದ್ರು ಸರ್. ಈಗ ಅದು ಮಾಡಿಲ್ಲ ಸರ್. ಸರ್ಜರಿ ಎಲ್ಲ ಮುಗಿದ ಮೇಲೆ ಅವ್ರು ಫೋನ್ ಮಾಡ್ಬೋದು ಸರ್. ಕಾಲ್ ಮಾಡಿದಾಗ ನೀವು ಕಾಲ್ ಮಾಡಿದ್ದೀರಾ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್. ಯಾ, ಓಕೆ, ಥ್ಯಾಂಕ್ ಯು. ಓಕೆ ಸರ್. ಆನಂದ, ಗಿಳಿಯ ಹೊರಡೋಣ, ಲೇಟ್ ಆಗ್ತಾನೆ ಅದಕ್ಕೆ. ಅತ್ತೆ, ಅಪ್ಪ ಬನ್ನಿ ಕೂತ್ಕೊಳ್ಳಿ. ಅಲ್ಲ, ಬರ್ತಿದ್ದೀರಾ ಅಂತ ಕಾಲ್ ಮಾಡಿಲ್ಲ. ಕೂತ್ಕೊಳ್ಳಿ. ಸರಿ, ನಾನು ಕಾಫಿ ತರ್ತೀನಿ. ಬೇಡ ಕಂದ, ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ, ಕೂತ್ಕೊ. ಅತ್ತೆ, ಹೇಗಿದ್ದಾಳೆ ಮಹಿಮಾ? ಸ್ವಲ್ಪನಾದ್ರೂ ಚೇತರಿಸ್ಕೊಂಡಿದ್ದಾಳ? ಚೇತರಿಸ್ಕೊಳ್ಳಿದ್ದಾಳ ಅಂತ ಕೇಳಿದ್ರೆ ಒಂದೊಂದ್ಸಲಿ ನಾರ್ಮಲ್ ಆಗೇ ಇರ್ತಾಳೆ, ಒಂದೊಂದ್ಸಲಿ ವಿಪರೀತ ವಿಚಿತ್ರವಾಗಿ ಆಡ್ತಾಳೆ. ಅವಳನ್ನ ಮನೇಲಿ ಒಬ್ಳನ್ನೇ ಬಿಟ್ಟು ಬರೋದೇ ತುಂಬ ಭಯ ಆಗತ್ತೆ. ಜೀವ ಅಂತೂ ಕೆಲಸ ಎಲ್ಲ ಬಿಟ್ಟು ಅವಳ ಪಕ್ಕನೇ ಇರ್ತಾನೆ.
ತುಂಬ ನೋವು ತಿಂತಾ ಇದ್ದಾಳೆ. ಅವಳಿಗೆ ಮಗು ನೆನಪಾಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಕಷ್ಟ ಆಗ್ತಾ ಇದೆ. ಒಂದು ಕೆಲಸ ಮಾಡೋಣ ಅತ್ತೆ, ಮಹಿಮಾನ ಸ್ವಲ್ಪ ದಿವಸ ಇಲ್ಲೇ ಕರ್ಕೊಂಬಂದು ಇಟ್ಕೋತೀವಿ. ಎಲ್ಲರ ಜೊತೆ ಇದ್ದರೆ ಅವಳ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಇಲ್ಲ ಅಳಿ ಅಂದರೆ ಅದು ಸೊಲ್ಯೂಷನ್ ಆಗತ್ತೆ ಅಂತ ನನಗೆ ಅನಿಸೋದಿಲ್ಲ. ಸರಿ, ಬೇರೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ, ಅದನ್ನೇ ಮಾಡೋಣ. ಅವಳಿಗೆ ಮಗು ಇಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ಅವಳ ಹೊಟ್ಟೆಲಿದ್ದಿದ್ದ ಮಗು ಬಗ್ಗೆ ಅವಳು ತುಂಬಾ ಕನಸು ಕಟ್ಕೊಂಡ್ಬಿಟ್ಟಿದ್ಲು. ಮಗು ಇಲ್ಲದೆ ಅವಳ ಕೈಲಿ ಬದುಕೋಕ್ಕಾಗೋದಿಲ್ಲ ಅನಿಸ್ತಾ ಇದೆ. ಅದಕ್ಕೆ ನನಗೊಂದು ಆಲೋಚನೆ ಬಂತು, ಆ ರೀತಿ ಮಾಡಿದ್ರೆ ಅವಳು ನೆಮ್ಮದಿಯಾಗಿರ್ಬೋದು, ನಮಗೂ ನೆಮ್ಮದಿ ಸಿಕ್ಕತ್ತೆ, ನಾವೆಲ್ಲರೂ ಸಂತೋಷವಾಗಿರ್ಬೋದು ಅಂತ ನನಗನ್ನಿಸ್ತು. ಆದರೆ ಆ ವಿಷಯ ಪ್ರಸ್ತಾಪ ಮಾಡಿದ್ರೆ ನಾವು ತುಂಬ ಸ್ವಾರ್ಥಿಗಳು ಅನ್ನಿಸ್ತೋ ಏನೋ. ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದ್ದೀರಾ? ನೇರವಾಗಿ ಹೇಳಿ. ಅದು ಹೇಗೆ ಕೇಳೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇದು ಕೇಳೋದು ತಪ್ಪು ಅನ್ನೋದು ನನಗೆ ಗೊತ್ತು, ಆದರೆ ಪರಿಸ್ಥಿತಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದೆ. ಅಮ್ಮ, ವಿಚಾರ ಏನಂತ ನೇರವಾಗಿ ಹೇಳು. ಯಾಕೆ ಇಷ್ಟೊಂದು ಪಿಟಿಕೆ ಆಗ್ತಿದೆಯಾ? ಅದು ನೀವಿಬ್ಬರು ನಮ್ಮ ಮಿಂಚು ಪುಟ್ಟಿನ ಅವಳಿಗೆ ದತ್ತು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಮಾತಾಡ್ತಿದ್ದೆಮ್ಮ ನೀನು? ಹೌದು ಭೂಮಿ, ಈ ಸಲ ಮಹಿಮಾ ಪ್ರೆಗ್ನೆಂಟ್ ಆದಾಗಿಂದ ಗಂಡು ಮಗು ಆದರೆ ಅದು ಆಕಾಶ್ ಥರ ಇರಬೇಕು, ಹೆಣ್ಮಗು ಆದರೆ ಮಿಂಚು ಥರ ಇರಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಇನ್ಫ್ಯಾಕ್ಟ್ ಮಿಂಚು ಫೋಟೋನ 3 ಹೊತ್ತು ಎದೆಗೆ ತಬ್ಕೊಂಡು ನಂಗೆ ಹೆಣ್ಮಗುನೇ ಇಷ್ಟ ಆಗುತ್ತೆ, ನಂಗೆ ಹೆಣ್ಮಗು ಆದರೆ ಅದು ಮಿಂಚು ಥರನೇ ಇರಬೇಕು ಅಂತ ನನ್ನ ಹತ್ರ ಸುಮಾರು ಸಲ ಹೇಳಿದ್ದಾಳೆ. ಏನೋ ಗೊತ್ತಿಲ್ಲ ಭೂಮಿ, ಅವಳು ಮಿಂಚುನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಎದ್ರೆ ನಿಂತರೆ ಅವಳಿಗೆ ಮಿಂಚುದೇ ಜ್ಞಾನ. ಅವಳು ಮಿಂಚುನ ತುಂಬ ಇಷ್ಟಪಡ್ತಾಳೆ ಭೂಮಿ. ಅದಕ್ಕೆ ನಿಮ್ಮಿಬ್ಬರನ್ನೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮಿಂಚುನ ಅವಳು ಕೊಟ್ಬಿಡಿ ಅಂತ.